ನಮಸ್ಕಾರ ರೈತ ಬಾಂಧವರಿಗೆ ಮತ್ತು ಆರ್ಗ್ಯಾನಿಕ್ ಕೃಷಿ ಮಾಡುವಂಥ ವ್ಯಕ್ತಿಗಳಿಗೆ. ಇವತ್ತಿನ ವಿಷಯ ಪರಾಗಸ್ಪರ್ಶ. ದುಂಬಿಗಳನ್ನು ಬರ್ತಿದ್ದಾವೆ ನಮ್ಮ ಹೊಲಗಳಿಗೆ, ಜೇನು ಹುಳಗಳನ್ನು ಬರ್ತಿದ್ದಾವೆ, ಪಾತರಗಿತ್ತಿಯನ್ನು ಬರ್ತಿದ್ದಾವೆ, ಅನೇಕ ವ್ಯವಸ್ಥೆಯನ್ನು ಬರ್ತಿದ್ದಾವೆ. ನಾವು ಪರಾಗಸ್ಪರ್ಶ ಮಾಡುವಂಥ ಪದ್ಧತಿ ಹೆಂಗಪ್ಪ ಅಂದ್ರೆ, ಒಂದು ಗಂಡು ಹೂವನ್ನು ತೆಗೆದುಕೊಳ್ಳೋದ್ರಿ, ಹೆಣ್ಣು ಹೂವಿಗೆ ಪರಾಗಸ್ಪರ್ಶವನ್ನು ಮಾಡೋದ್ರಿ. ನಾವು ಏನು ಮಾಡೋದ್ರಿ? ಪರಾಗಸ್ಪರ್ಶವನ್ನು ಮಾಡೋದ್ರಿ. ಇದನ್ನು ಪ್ರತಿ ಹೂಗಳಿಗೆ ನಾವು ಮಾಡ್ತೀವ್ರಿ. ಅದಕ್ಕಾಗಿ ಈಗ ನಿನ್ನೆ ಕಾಯಿ ಹರಿದೀವ್ರಿ. ನೋಡ್ರಿ, ಇಲ್ಲೆಲ್ಲ ಕಾಯಿ ಚೆನ್ನಾಗಿ ಬಿಟ್ಟಿದ್ದಾವೆ. ಇಲ್ಲಿ ನೋಡ್ರಿ ಹೇಗೆ ಕಾಯಿ ಬಿಡ್ಲಕತ್ತಿದ್ದಾವೆ. ಎಲ್ಲಾ ತರದ ಕಾಯಿಗಳಿಗೆ ಪರಾಗಸ್ಪರ್ಶವನ್ನು ಮಾಡೋದ್ರಿ. ಇದು ನೋಡ್ರಿ ಈರುಳ್ಳಿ ಇವು ಉಳ್ಳಾಗಡ್ಡಿಗೆ ನಾವೇನು ಮಾಡ್ತೀವ್ರಿ? ಪರಾಗಸ್ಪರ್ಶವನ್ನು ಮಾಡೋದ್ರಿ ಪ್ರತಿ ಒಂದಕ್ರಿ. ಇದು ಹುಣಚಿನ ಪಲ್ಯ ನೋಡ್ರಿ, ಇದು ಮಾಡೀನ್ರಿ ಮೊದಲ ನಿಮ್ಗೊಂದು ಸಾರಿ ತೋರ್ಸಿನಿ. ಇದು ಹುಣಚಿನ ಪಲ್ಯ, ಇದಕ್ಕೆಲ್ಲ ವ್ಯವಸ್ಥೆ ಮಾಡೀನ್ರಿ ನಾನು. ಇದು ನೋಡ್ರಿ, ಇಲ್ಲೆಲ್ಲ ಜೇನು ಹುಳ ಹೆಂಗ್ ಕೂತಾವ ನೋಡ್ರಿ. ಜೇನು ಹುಳಗಳು ನೋಡ್ರಿ, ಇಲ್ಲಿ ಜೇನು ಹುಳ ಹೆಂಗ್ ಅದಾವ ನೋಡ್ರಿ. ಎಷ್ಟು ಜೇನು ಹುಳಗಳು ಅದಾವ ನೋಡ್ರಿ. ನಂಬಲ್ಲಿ ಜೇನು ಹುಳಗಳು ಹೆಂಗ್ ಕೂತಾವ ನೋಡ್ರಿ. ಇಲ್ಲಿ ಅದು ಜೇನು ಹುಳ ರೀ. ಪರಾಗಸ್ಪರ್ಶವನ್ನು ಮಾಡ್ತಾರೆ. ಅದು ಎಲ್ಲಾ ರೈತ ಬಾಂಧವರು ಜೇನು ಡಬ್ಬಿಯನ್ನು ಇಡಬೇಕ್ರಿ ಪ್ರತಿ ಒಂದು ಹೊಲದಾಗ. ನೋಡ್ರಿ, ಇದು ಪಪ್ಪಾಯಿ, ಇದು ಬೀಟ್ರೂಟು, ಮತ್ತೆ ವಿಶೇಷವಾಗಿ ಮುಲ್ಲಂಗಿ, ವಿಶೇಷವಾಗಿ ನೋಡ್ರಿ ಟೊಮಾಟೆ ಎಷ್ಟಾಗಿದ್ದಾವೆ ಅಂದ್ರ ಪ್ರತಿ ಒಂದಕ್ಕೆ ಪರಾಗಸ್ಪರ್ಶವನ್ನು ಮಾಡೋದ್ರಿಂದ. ನುಗ್ಗಿ ನೋಡ್ರಿ, ನುಗ್ಗಿ ಎಷ್ಟು ಚೆನ್ನಾಗಿದ್ದಾವೆ ಮೇಲ್ಗಡೆ ನುಗ್ಗಿ. ವಿಶೇಷವಾಗಿ ನೋಡ್ರಿ ಮಾವಿನಕಾಯಿ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಆಗಿದ್ದಾವೆ. ಜಾಸ್ತಿ ಉದುರ್ತಾವೆ. ಯಾಕಂದ್ರ ಪರಾಗಸ್ಪರ್ಶ ಜೇನು ಇಲ್ಲಾರ್ಕ ಅವನ್ನು ಉದುರ್ತಾವ್ರಿ. ಹೂವ ಬಿಡೋ ಹೊತ್ನ್ಯಾಗ ಕಂಪಲ್ಸರಿ ದುಂಬೆಯನ್ನು ಬೇಕ್ರಿ. ಇಲ್ಲಿ ನೋಡ್ರಿ ಎಷ್ಟು ಜೇನು ಹುಳ ಅದಾವ ನೋಡ್ರಿ. ಇಲ್ಲಿ ಒಂದು ನಿಮಿಷರೇ ನೋಡ್ರಿ, ಹಿಂಗ ಹೂವಿನ ಗಿಡವನ್ನು ಹಚ್ಬೇಕ್ರಿ. ಮಧ್ಯದೊಳಗ ಚೆಂಡು ಹೂವ ಮತ್ತೆ ಪ್ರತಿಯೊಂದು ಹೂವಿನ ಗಿಡ ಹಚ್ಬೇಕ್ರಿ. ಆ ಕಡೆ ನೋಡ್ರಿ ಎಷ್ಟು ಚೆನ್ನಾಗಿ ಅವು ಹೂವ ಬಿಟ್ಟಿದ್ದಾವೆ. ಅವಕ್ಕೇನ್ ಮಾಡ್ಬೇಕ್ರಿ? ನಾವು ವ್ಯವಸ್ಥೆ ಪ್ರಕಾರವಾಗಿ ಅವಕ್ಕ ಪರಾಗಸ್ಪರ್ಶ ಮಾಡ್ಬೇಕು. ಹೀಗೆ ಮಾಡೋದ್ರಿಂದ ಏನ್ ಆಗ್ತದ್ರಿಪ್ಪ ಅಂತಂದ್ರ ಕಾಯಿಗಳು ಬಿಡ್ತಾವ್ರಿ. ಇದಕ್ಕೆ ನೋಡ್ರಿ, ಇವು ಪರಾಗಸ್ಪರ್ಶ ಮಾಡೋದ್ರಿಂದ ಕಾಯಿಗಳನ್ನು ಬಿಡ್ತಾವ್ರಿ. ಹೆಣ್ಣು ಗಂಡು ಅಂತ ಇರ್ತಾವ್ರಿ. ಇದ್ರೊಳಗ ಹೆಣ್ಣು ಕಾಯಿ ಬಿಡ್ತಾವ್ರಿ, ಗಂಡು ಕಾಯಿ ಬಿಡಂಗಿಲ್ರಿ. ಇದ್ರಾಗ ಎರಡು ತರದ ಹೂಗಳನ್ನು ಇರ್ತಾವ್ರಿ. ರೈತ ಬಾಂಧವರು ಇದನ್ನು ಗುರುತಿಸಿ ನಾವು ಪರಾಗಸ್ಪರ್ಶವನ್ನು ಮಾಡಿದ್ರ ಒಳ್ಳೆ ಇಳುವರಿಯನ್ನು ಬರ್ತದ್ರಿ. ಇಂಥ ಒಂದು ಇಳುವರಿಯಿಂದ ನಾವು ಪ್ರತಿ ಒಂದಕ್ಕ ವ್ಯವಸ್ಥೆ ಮಾಡೋದ್ರಿಂದ ನಂಬಲ್ಲಿ ಏನು ಸಿಗ್ತದ್ರಿ ಅಪ್ಪಾಜಿ ಅಂತಂದ್ರ ಒಳ್ಳೆಯ ಫಲವತ್ತಾದಂಥ ಆಹಾರವನ್ನು ಸಿಗ್ತದ್ರಿ. ಫಲವತ್ತ ಆಹಾರದಿಂದ ಅನೇಕ ರೋಗಗಳನ್ನು ನಿವಾರಣೆ ಆಗ್ತದ. ರೋಗೇ ಬರಂಗಿಲ್ರಿ. ನಮ್ಮ ಕೈತೋಟದೊಳಗ ಜೇನಿದೆ, ಪಾತರಗಿತ್ತಿ ಇದಾವೆ, ಆಮೇಲೆ ಪರಾಗಸ್ಪರ್ಶ ಮಾಡುವಂತ ಅನೇಕ ಶಕ್ತಿಗಳನ್ನು ನಂಬಲ್ಲಿ ಅದಾವ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ದುಂಬಿಗಳಿಗೆ ಮುಂಜಾನೆ ಈ ಅರ್ಲಿ ಮಾರ್ನಿಂಗ್ ಭಾಳ ಬರ್ತಾವ್ರಿ. ಅವು ಅರ್ಲಿ ಮಾರ್ನಿಂಗ್ ಭಾಳ ಬರ್ತಾವ. ಅರ್ಲಿ ಮಾರ್ನಿಂಗ್ ಅದರ ರಸವನ್ನು ಸವಿದು ನಮಗೆ ಸಿಹಿಯನ್ನು ಕೊಡ್ತಾವ್ರಿ, ಜೇನನ್ನು ಕೊಡ್ತಾವ. ಆ ಜೇನನ್ನು ಸವಿಸೋದ್ರಿಂದ ಅನೇಕ ಕಾಯಿಲೆಗಳನ್ನು ಬರಂಗಿಲ್ರಿ. ಅದಕ್ಕಲ್ಲೇ ಹುಟ್ಟಿದ ಮಕ್ಕಳಿಗೆ ನಮ್ಮ ಅಜ್ಜಿಗಳು ಏನ್ ಮಾಡ್ತಿದ್ರಪ್ಪ ಅಂದ್ರ, ಹುಟ್ಟಿದ ತಕ್ಷಣ ಜೇನನ್ನು ಬಾಯಾಗಿಡ್ತಿದ್ರಿ. ಅವಾಗ ಸಾಕಷ್ಟು ಜೇನನ್ನು ಇದ್ರಾಗ ಜೇನನ್ನು ನಾ ಜೇನು ಹತ್ತಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನಂಬಲ್ಲಿ ಜೇನು ಕಟ್ಟಿದ್ದಾವೆ. ನಾವು 2 ಪೆಟ್ಟಿಗೆ ತರ್ತೀವ್ರಿ ಸಾತಿಲೆ. ಒಯ್ಯಕತ್ರಿ ಅಂತ ಹೇಳ್ಯಾರ ಕೃಷಿ ಮಹಾವಿದ್ಯಾಲಯದ ವಿಜ್ಞಾನಿಗಳು. ಮೊದಲ ಈಗ ನಂಬಲ್ಲಿ ಜೇನನ್ನು ಬೆಳೆದವ್ರಿ. ಹೀಗೆ ಪ್ರತಿ ಒಂದಕ್ಕೆ ಪರಾಗಸ್ಪರ್ಶ ಮಾಡ್ಲಕ್ಕ ವಿಶೇಷವಾಗಿ ರೈತ ಬಾಂಧವರ ಬಲ್ಲಿ ಜೇನಿನ ಪೆಟ್ಟಿಗೆಯನ್ನು ಇರಬೇಕು. ಇಳುವರಿ ಚೆನ್ನಾಗಿ ಬರ್ತಿದೆ. ಮತ್ತು ವಿಶೇಷವಾಗಿ ಏನ್ ಬರ್ತಿದ್ರಪ್ಪ ಅಂತಂದ್ರ ನಿಮ್ಗ ಶಕ್ತಿ ಬರ್ತಿದೆ. ಅದರದಿಂದ ರೋಗ ಬರಂಗಿಲ್ಲ.
ಡಾಕ್ಟರ್ಗಳು ಭಾಳ ಮಂದಿ ಹೇಳ್ತಾರ್ರಿ, ನಿನಗೆ ರಕ್ತ ಇಲ್ಲ, ನಿನಗೆ ರಕ್ತ ಕಡಿಮೆ ಇದೆ, ಮತ್ತೆ ನಿನಗೆ ಆಪರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರ. ಯಾಕೆ ಹೇಳ್ತಾರ್ರಿ ಅಪ್ಪ ಅಂತಂದ್ರೆ ನೀನು ಫಲವತ್ತಾದಂಥ ಆಹಾರ ತಿಂದಿಲ್ರಿ. ನೋಡ್ರಿ ಇಲ್ಲಿ ಮೊನ್ನೆ ನಿಮಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ಅಂತ ಹೇಳಿದ್ರಿ ನಾನು. ನೋಡ್ರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರ ಈಗ ಎಷ್ಟು ಚೆನ್ನಾಗಿ ಬೆಳೆದ ನೋಡ್ರಿ. ಇದು ಸೊಪ್ಪು, ಇದು ಕರಿಬೇವು ಸೊಪ್ಪು ರೀ, ಇದು ಕೊತ್ತಂಬರಿ. ಇದಕ್ಕೊಂದು ಮೆಜಿಕ್ ಪೇಪರ್ ಇಟ್ಟಾಯ್ತು ಸಾಕ್ರಿ, ಒಂದು ಮಡಿಗೆ ಒಂದು ಮೆಜಿಕ್ ಪೇಪರ್. ಇದಕ್ಕೆ ಬೇಡದಂತ ಅನೇಕ ಸೊಳ್ಳೆಗಳನ್ನು ಬಿದ್ದು ಬಿಡ್ತಾವ್ರಿ. ಮೆಜಿಕ್ ಪೇಪರ್ ಇದ್ರಿ, ಇದಕ್ಕೆ ಸಾಕಷ್ಟು ಸೊಳ್ಳೆಗಳನ್ನು ಬೀಳ್ತಾವ್ರಿ. ಈಗ ನೋಡ್ರಿ, ಈ ಕಡೊಂದು ಆ ಸೈಡ್ ಒಂದು ಈ ಸೈಡ್ ಒಂದು ಪೇಪರ್ನಲ್ಲಿ, ಅಲ್ಲಿ ನೋಡ್ರಿ, ಅಲ್ಲಿ ಪೇಪರ್ನಲ್ಲಿ ನಾನು ಅಕ್ಕಿ ತಂದಂಥ ಪೇಪರ್ ಇವು ಅಂದ್ರೆ ಚೀಲ. ಈ ಚೀಲ್ನಾಗ ನಾನು ಬಳ್ಳಿಯನ್ನು ಹಾಕಿನ್ರಿ. ನೋಡ್ರಿ ಇದು ಏನತ್ತೀರಿ ನೀವು, ಹೀರಿಕಾಯಿ ಬಳ್ಳಿ. ಈ ಹೀರಿಕಾಯಿ ಬಳ್ಳಿಯನ್ನು ಈಗ ಚೆನ್ನಾಗಿ ಹಬ್ಬೇದ್ರಿ. ಇದಕ್ಕೆ 2G 3G ಕಟಿಂಗ್ ಮಾಡೀನ್ರಿ. ಒಂದ್ರಾಗ 2 3 ಬರ್ಲಕತ್ತಾವ ನೋಡ್ರಿ. ಹಿಂಗ ಇದು ಹಂದ್ರ ಮಾಡೀನ್ರಿ. ಇದಕ್ಕೆ ಪೂರ್ಣ ಎದ್ದ ಬಳಕ ಮತ್ತೊಂದು ವಿಡಿಯೋ ತೋರಿಸ್ತೀನಿ ನಾನು ನಿಮ್ಗೆ. ಟೊಮಾಟೆದಾಯ್ತು, ಇವು ಟೊಮಾಟೆ ರೀ. ಇವು ನೋಡ್ರಿ, ಮೆಣಸಿನ ಗಿಡ ಟೊಮಾಟೆ ಹೆಂಗ್ ಬಂದಾವ ನೋಡ್ರಿ. ಇದು ಮೆಣಸಿನ ಗಿಡ ರೀ. ಇದು ಮೆಣಸು, ಇದು ಟೊಮಾಟೆ ರೀ. ಮತ್ತೆ ಇದ್ರೊಳಗೆ ಬೆಂಡಿ ರೀ. ಇದು ಬೆಂಡೆ, ಮೆಣಸಿನಕಾಯಿ ಮತ್ತು ಟೊಮಾಟೆ. ನೋಡ್ರಿ ಒಂದೇ ಮಡಿ ಒಳಗ ನಾವು ಸಮಗ್ರ ಕೃಷಿ ಒಳಗ ಮತ್ತೆ ವ್ಯವಸ್ಥೆಯನ್ನು ಮಾಡೀನ್ರಿ. ಅಂದ್ರೆ ಅವತರು ಜೊತೆಯಾಗಿ ಅದರ ಪರಾಗಪರ್ಶ ಅದಕ್ಕಾಗ್ತದ್ರಿ, ಅದರ ಪರಾಗಪರ್ಶ ಅದಕ್ಕಾಗ್ತದ, ಚೆನ್ನಾಗಿ ಇಳುವರಿಯನ್ನು ಸಿಗ್ತದ. ಹಾಗೆ ನೀವು ಒಂದೇ ಹಾಕಬೇಡ್ರಿ. ಹಾಕಿದ್ರು ಅದ್ರೊಳಗೆ ನೀವೇನು ಹಾಕಬೇಕು, ಹೂವಿನ ಗಿಡ ಹಾಕಬೇಕು. ಚೆಂಡು ಹೂವಿನ ಗಿಡ, ಮತ್ತು ಸದಾ ಮಲ್ಲಿಗೆ, ಮತ್ತು ಅನೇಕ ಮುಲ್ಲಂಗಿ ಹಾಕ್ರಿ ಒಂದು 4-5. ಆಮೇಲೆ ವಿಶೇಷವಾಗಿ ದಂಟಿನ ಸೊಪ್ಪು, ರಾಜಗಿರಿ ಪಲ್ಯ ಅದು ಒಂದು 4-5 ಬೀಜ ಹಾಕ್ರಿ. ಹೀಗೆ ಒಂದು ಲೈನ್ಯಾಗ ನಿಮಗೆ ಕನಿಷ್ಠ ಅಂದ್ರು ಒಂದು 5 ಬೆಳೆಯರೇ ಇರಬೇಕು ಅನ್ನೋದು ಇಳುವರಿ ದೃಷ್ಟಿಯಿಂದ ಮತ್ತು ಪರಾಗಪರ್ಶ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಫಲವತ್ತಾದಂಥ ಆಹಾರ ಸಿಗ್ಲಿಕ್ಕೆ ಎಲ್ಲರೂ ನಿಮ್ಮ ರೈತರ ಊಟವನ್ನು ಮಾಡಿ ಸಮೃದ್ಧವಾಗಿರ್ತಿದ್ದಾರೆ. ನಮಸ್ಕಾರ ರೀ.